ಮಂಚೇನಹಳ್ಳಿ ನೂತನವಾಗಿ ತಾಲೂಕು ರಚನೆಯಾದ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಾಡಲು ಪಟ್ಟಣದ ಗಣೇಶನ ದೇವಸ್ಥಾನದ ಮುಂದೆ ಇರುವ ಎಲ್ಲ ಅಂಗಡಿಗಳನ್ನು ಶುಕ್ರವಾರ ಬೆಳಗ್ಗೆ ಇಒ ಜಿಕೆ ಹೊನ್ನಯ್ಯ ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ತೆರವುಗೊಳಿಸಲು ಮುಂದಾದರು. ಈ ವೇಳೆ ಅಂಗಡಿ ಮಾಲೀಕ ಶ್ರೀಧರ್ ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮಾಡಲು ಅಂಗಡಿಗಳನ್ನು ತೆರವುಗೊಳಿಸುತ್ತಿರುವುದು ಯಾವುದೇ ಅಭ್ಯಂತರವಿಲ್ಲ. ಆದರೆ ನಾವುಗಳು ಇಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ನಡೆಸಿ ಜೀವನ ನಡೆಸುತ್ತಿದ್ದೇವೆ. ಮಾಹಿತಿಯೂ ಇಲ್ಲದೆ ಬಂದು ಏಕಾಏಕಿ ತೆರವುಗೊಳಿಸುತ್ತಿರುವುದು ಕೊಂಚ ನೋವಿನ ಸಂಗತಿಯಾಗಿದೆ. ಇಲ್ಲಿ ತೆರವುಗೊಳಿಸುವುದರಿಂದ ಸುಮಾರು ಜನ ವ್ಯಾಪಾರಸ್ಥರ ಜೀವನ ಅಸ್ತವ್ಯಸ್ತವಾಗಲಿದೆ. ಹಾಗಾಗಿ ಸರ್ಕಾರವು ಇಲ್ಲಿನ ಅಂಗಡಿ ಮಾಲೀಕರಿಗೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡುತ್ತೇವೆ ಎಂದರು. ಇದೇ ವೇಳೆ ಇಒ ಜಿಕೆ ಹೊನ್ನಯ್ಯ ಮಾತನಾಡಿ, ಮಂಚೇನಹಳ್ಳಿಯು ನೂತನವಾಗಿ ತಾಲೂಕು ಕೇಂದ್ರವಾಗಿದೆ. ಇಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಕೂರಲು ಹಾಗೂ ನಿಂತುಕೊಳ್ಳಲು ಜಾಗವಿಲ್ಲದಂತಾಗಿದೆ. ಅದೇ ರೀತಿ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಿಕ್ಕೆ 2 ಕೋಟಿ ಅನುದಾನವೂ ಸಹ ಮಂಜೂರಾಗಿದೆ. ನಾವು ಶೀಘ್ರದಲ್ಲಿ ಕೆಲಸ ಮುಂದುವರಿಸದಿದ್ದರೆ ಅನುದಾನ ಎಲ್ಲ ರದ್ದಾಗುತ್ತದೆಯೋ ಎಂಬ ಭಯ ಉಂಟಾಗಿದೆ ಎಂದರು. ಹಿಂದೆ ಅಂಗಡಿ ಮಾಲೀಕರಿಗೆ 1 ಬಾರಿ ಮಾಹಿತಿ ತಿಳಿಸಿದೆವು. ಆದರೆ ಅವರುಗಳು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ಇರುವುದು ನಮ್ಮದು ತಪ್ಪಲ್ಲ ಎಂದರು. ಹಾಗಾಗಿ ಇಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ನೂತನವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಮೂರ್ತಿ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಕೆಇಬಿ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಶಶಿಕುಮಾರ್, ಮಂಚೇನಹಳ್ಳಿ. ಬೇಕು, ಕಾರ್ಪೆಂಟರ್ ಸಿಕ್ಕಬೇಕು, ಎಲ್ಲ ನಮಗೆ ಎಲ್ಲ ತೆಗೆಯಲಿಕ್ಕೆ ಎಲ್ಲ ಬೇಕಲ್ಲ. ನೋಡ್ತೀರಾ ಜನರದ್ದು ದಿನ ನೋಡ್ತಾ ನೋಡಿ ಜವಾಬ್ದಾರಿ ಏನ್ ಮಾಡ್ತಾ ಇದ್ರು ಬೇಡ ಅಂತ ಎಲ್ಲಿ ಮಾಡೋದು ಇಲ್ಲ ಸರ್. ರಾಜಕೀಯ ಅಂದರೆ ನೀವು ನಿನ್ನೆ ರಾತ್ರಿ ಅಲ್ಲಿಂದ ಮುಂದೆ ನೀವೆಲ್ಲ ಅಂಗಡಿ ಖಾಲಿ ಮಾಡ್ತೀವಿ, ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬಾರ್ದು. ಪ್ರಕಾರ ಇದು ಗೊತ್ತಾಗುತ್ತೆ ಅಂದರೆ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಇನ್ನೂ ವೆಯ್ಟ್ ಮಾಡ್ಬೋದು. ಬೇಕಾದ್ರೆ ನಿಮ್ಗೆ ಇನ್ನೂ 1 ಅವರ್ ಬೇಕಾ ಕ್ಲೀನ್ ಮಾಡ್ಕೊಳಕ್ಕೆ ಮಾಡ್ಕೊಡಿ. ಬಟ್ ಇವತ್ತೇ ಆಗಿದೆ. ఓపెన్ చేస్తావరా ఫస్ట్ అంత యూజ్ అవుతుంది. రాజేశ్వరే దేవుని తోటి మార్చొస్తే దుడ్లు వాపస్ పోతుంది. 2 కోట్లు ఎవరు జవాబుదారులు? తిరిగి 2 కోట్లు గ్రాంట్ తెచ్చకైతుందా? ఒక ఏడాది అయింది శాంక్షన్ అయ్యా. ಅವ್ರು ಎಸ್ಟಿಮೇಟ್ ಕೂಡ ಮಾಡ್ತಾ ಇಲ್ಲ ಸರ್ ಕೆಎಸ್ಆರ್ಟಿಸಿ ಅವರು. ಬೇರೆ ಕೆಲಸ ಇರುತ್ತೆ. ಮಾತಾಡಬಹುದಾಗಿತ್ತು.
ನೀವು ಬದಲಾವಣೆ ಮಾಡಿಲ್ವೇನಮ್ಮ ಪಂಚಾಯತಿಯಲ್ಲಿ? ಒಬ್ಬರ ಹೆಸರಲ್ಲಿ ಅಂಗಡಿ ಇನ್ನೊಬ್ಬರ ಹೆಸರು ಬದಲಾವಣೆ ಮಾಡಿಲ್ವೇನಮ್ಮ? ನಾನು ಕಾನೂನು ಮಾತಾಡೋದು ನಾನು ಬೇರೆ ನಿಮಿಷ ಏನಪ್ಪ ನೀನು ಮಾಡಿಲ್ವೇನಮ್ಮ ನೀವು ಹೇಳಿ. ಸರ್ ಈಗ ನೀವು ಕೇಳಿದ್ ಕರೆಕ್ಟ್ ಆಗಿದೆ. ಅವ್ರ ಯಾರ ಹೆಸರೆಲ್ಲ ಇದೆ, ನೀನು ಹೆಂಗಿದ್ಯಾ ಅಂತ ನೀವು ಹೆಂಗಮ್ಮ ಮಾಡಿದ್ರಿ? ಬೇರೆಯವ್ರ ಹೆಸರಿಗೆ ಅಂಗಡಿ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ ಸರ್, ಹೇಳ್ತಾ ಇದ್ದೀನಿ. ಸೀರಿಯಸ್ ಅಲ್ಲ, ಅವರು ಮಾಡಿಲ್ಲ ಅಂತ ಹೇಳಿದಕ್ಕೆ ನೀವು ಹೇಳ್ತಾ ಇದ್ರು ಅಷ್ಟೇ. ಪ್ರಶ್ನೆಗೆ ನಾವು ಇಷ್ಟು ಜನ ಇಟ್ಕೊಂಡು ನಾವು ನಿಮ್ಮನ್ನ ಕೇಳಿಸ್ಕೊತೀವಿ, ಇಷ್ಟು ಜನ ಪೊಲೀಸ್ ಇಟ್ಕೊಂಡು ಕೇಳಿಸ್ಕೊಂತ ಇದೀವಿ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ ಅಂತ ನಿಮ್ಮ ಹತ್ರ ಜೋರ್ ಗಲಾಟೆ ಮಾಡ್ಸೋದಿಕ್ಕಲ್ಲ, ನಮಗೆ ಜೋರ ಮಾತಾಡೋಕ್ಕಾಗಲ್ಲ. ಬೇಜಾರಾಗುತ್ತೆ, ಜೋರಾಗಿ ಮಾತಾಡ್ತಾರೆ ಅಷ್ಟೇ ಬಿಡಿ ಸರ್, ಬೇರೆ ಏನು ಮಾಡೋಕ್ಕಾಗಲ್ಲ. ಹೇಳ್ಬೇಕು ಅನ್ಯಾಯ ಎಲ್ಲಿ ಬಂತು ಸರ್? 1 ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಸರ್. 1 ಸೆಕೆಂಡ್, 1 ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಆಗಿ. ಲಕ್ಷಾಂತರ ಜನ ಹೆಣ್ಮಕ್ಳು, ಹೆಂಗಸರು, ಮಕ್ಕಳು, ಮುದುಕರು ಬಸ್ ಸ್ಟ್ಯಾಂಡ್ ಅಲ್ಲಿ ಫುಟ್ಪಾತ್ ಮೇಲೆ ಇರಬೇಕು. 4 ಜನಕ್ಕೋಸ್ಕರ ಅವ್ರಿಗೆ ಏನ್ ಬೇಕೋ ಪಂಚಾಯತಿಯಲ್ಲಿ ಅಕಾಮಿಡೇಟ್ ಮಾಡೋಣ. 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಮಾರ್ಚ್ ಆದ್ರೆ ರಿಟರ್ನ್ ಆಗುತ್ತೆ. ಯಾರು ಜವಾಬ್ದಾರರು? ಲಕ್ಷಾಂತರ ಜನ ಹೆಂಗಸರು, ಮಕ್ಕಳು, ಮುದುಕರು, ಶಾಲೆಗೆ ಹೋಗೋ ಮಕ್ಕಳು, ಒಂದು ಟಾಯ್ಲೆಟ್ ಇಲ್ಲ, ಒಂದು ಮೂಲಭೂತ ಸೌಕರ್ಯ ಇಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ ಆಗಿದೆ. ಇನ್ನು 10 ವರ್ಷ ಬೇಕು, ಅವ್ರಿಗೆ ಸಮಯ ಬೇಕು. ಅವರೆಲ್ಲ ಫುಟ್ಪಾತ್ ಅಲ್ಲಿ ಇದ್ರು ಓಕೆ, ನಾವು ಒಳಗಡೆ ನಮ್ಮ ಕುಟುಂಬ ಒಳಗಡೆ ಇರಬೇಕು. ಇಡೀ ತಾಲೂಕು ಜನ 10 ವರ್ಷ ಅಲ್ಲ, 1 ವರ್ಷದ ಮುಂಚೆ ಕೇಳಿದೀವಿ. ಕಾಮನ್ ಸೆನ್ಸ್ ಇರ್ಬೇಕು ಸರ್ ಮನುಷ್ಯನ್ಗೆ. ನಮ್ಮ ಒಪ್ಪಂದಲ್ಲ, 1 ಲಕ್ಷ ಜನ, 1 ತಾಲೂಕು ಜನ ರೋಡಲ್ಲಿ ನಿಂತ್ಕೋಬೇಕು. ಬೇಡಪ್ಪ, ನಾವು ಹೇಳಿಲ್ಲ. ಸ್ವಲ್ಪ ಮನುಷ್ಯತ್ವ ಅನ್ನೋದು ದೊಡ್ಡದು. ಯಾರಿಗಿಲ್ವೋ ಅವ್ರಿಗೆ ಪಂಚಾಯತಿಂದ ಅಕಾಮಿಡೇಟ್ ಮಾಡ್ಕೊಡೋಣ. ಅದನ್ನ ಕೇಳಿ ಫಿಸಿಕಲ್ ಆಗಿ ಹ್ಯಾಂಡ್ ಓವರ್ ಮಾಡ್ತಾ ಇರೋದು ಸರಿ. ಮಾರ್ಕ್ಸ್ ತಗೊಂತಾರೆ 2 ಕೋಟಿ. ಅದನ್ನ ಮಾಡೋಣ. ಯಾರಿಗಿಲ್ವೋ ಅವ್ರಿಗೆ ಪಂಚಾಯತಿಂದ ಅಕಾಮಿಡೇಟ್ ಮಾಡೋಣ. ದಯವಿಟ್ಟು ಸಹಕಾರ ಮಾಡಿ. ಅಲ್ಲ, ಕಾಲಾವಕಾಶ ಇನ್ನು ವರ್ಷ ಆದ್ರೂ ಬೇಕು. ದಯವಿಟ್ಟು ಕಾಲಾವಕಾಶ ಕೇಳಬೇಡಿ. ಮಾರ್ಚ್ ಅಂತಂದ್ರೆ ಅಲ್ಲ, 1 ವರ್ಷ ಆಗಿದೆ ಸ್ಯಾಂಕ್ಷನ್ ಆಗಿ. ಮಾರ್ಚ್ ಆಗಿದ್ರೆ ನಾವು ನಮ್ಮ ವ್ಯಕ್ತಿ ಮಕ್ಕಳು ಕರೆಕ್ಟ್ ಆಗಿದ್ರೆ ಸಾಕು, ಮಿಕ್ಕವರೆಲ್ಲ ರಸ್ತೆಯಲ್ಲಿ ಇರ್ಲಿ ಸರ್. ತಿಂಗಳಿಗೆ ರೆಸಲ್ಯೂಷನ್ ಮಾಡಿ ಹೇಳಿದ್ದಾರೆ. ಮೆಂಬರ್ ಆಗಂತಂದ್ರೆ ಇದು ಇದಲ್ಲ, ನಾನು ಬೇಡ ಅಂತ ತಿಂಗಳಿಂದ ಎಲ್ಲರಿಗೂ ಹೇಳಿಲ್ವಾ? ಸ್ವಲ್ಪ ಮನುಷ್ಯತ್ವ ಇಟ್ಟಿದ್ರೆ ತಾಲೂಕು ಹೆಡ್ ಕ್ವಾರ್ಟರ್ ಆಗಿದೆ. 1 ಹೋಗ್ಲಿ 1 ಲಕ್ಷ ಜನ ಜನಸಂಖ್ಯೆ ಇದ್ದಾರೆ. ಅದು ಹಸರಲ್ಲಿ ನಿಂತ್ಕೊಳ್ತಾರೆ. ಹೆಂಗಸರು, ಮಕ್ಕಳು, ಮುದುಕರು ಬ್ಯಾಗ್ ಇಟ್ಕೊಂಡು. ಇವಾಗ ಅನುಕೂಲ ಇರೋರು ನೀವು ಕೇಳಿದ್ರೆ ಹೆಂಗ್ರಿ? ಅಲ್ಲ, ನಿಮ್ಗೆ ಅನುಕೂಲ ಅಲ್ಲ ಪಾಪ, ಅನುಕೂಲ ನೀನ್ ಕೇಳ್ತಾ ಇದ್ದೀಯ. ಬಿಲ್ಡಿಂಗ್ ಇರೋ ಸರ್ ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ತುಂಬಾ ಬಿಲ್ಡಿಂಗ್ ಇದೆ. ಇಷ್ಟೇ ಸರ್, ಕಾಲಾವಕಾಶ ಸ್ವಲ್ಪ ಬೇಕು ಅಷ್ಟೇ ಸರ್. ಕಾಲಾವಕಾಶ ಕೊಟ್ಟರೆ ಇಲ್ಲ ಸರ್. ನೀವು ದುಡ್ಡು ವಾಪಸ್ ಕೊಡಕ್ಕೆ ಯಾರು ಬರ್ತಾರೆ? ವರ್ಷಕ್ಕೆ ಬೇಕು ಅಂತ ಮಾಡ್ಸಿಲ್ಲ. 1-2 3 ತಿಂಗಳು ಟೈಮ್ ಕೊಡಿ ಅಷ್ಟೇ, ಇನ್ನೇನು ಇಲ್ಲ. ಸ್ಯಾಂಕ್ಷನ್ ಏನಿದೆ ಎವಡೋ ಸುಡಿ எனக்கு ಫೆಬ್ರವರಿ ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಕೊಟ್ಕೊಂಡಿದ್ದಾರೆ ಸರ್. ನೋಡಿ ಸರ್, ರಿಟರ್ನ್ ತಗೋತಾರೆ ದುಡ್ಡು. 2 ಕೋಟಿ ನಾವು ತರಕಾಗುತ್ತಾ ತಿರ್ಗಾ ಸರ್? ಈ ಮನುಷ್ಯನ್ಗೆ ಊರ್ ತುಂಬಾ ಇದೆ, ದೇವ್ರು ಕೊಟ್ಟವ್ರು ಸರ್ ಬಿಲ್ಡಿಂಗ್. ಇದನ್ನೇ ಹೇಳ್ಬೋದು. ಇಷ್ಟು ದಿನ ಎಂಜಾಯ್ ಮಾಡಿದ್ಯಾ? ದಂಡಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ. ಕನಿಷ್ಠ ಪಕ್ಷ ಅದು 1 ವಾರ ಆಗುತ್ತೆ. ಸರ್, ವಾರ ಆದ್ರೂ 3 ದಿನ ಆದ್ರೂ ಅದೇ ಅವಕಾಶ. ಇವತ್ತು ನೀವು ವಾಪಸ್ ಇಲ್ಲ ಅಂದ್ರೆ ನಾವು ಹೋಗ್ಲಿ ಜನನೆಲ್ಲ ಕರೆಸ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ನಾವು ಧರಣಿ ಕೂತ್ಕೊಳ್ತೀವಿ, ನಾವು ಮಾಡ್ತೀವಿ.
ಅರ್ಥ ಆಯ್ತಾ? ಏನು ಲಕ್ಷ ಲಕ್ಷ ಬಂಡವಾಳ ಹಾಕೊಂಡಿದ್ದೀನಿ ನಾನು ಅದನ್ನು. ನಾನು ಇಲ್ಲ ಅಂತ ಕಾಲಾವಕಾಶ ಇಲ್ಲ ನಮ್ಗೆ ಕೊಟ್ಟಿಲ್ಲ. ನಮ್ಗೊಂದು 2 ದಿನ 3 ತಿಂಗಳು ಕೊಡೋಣ ಸಾಕಷ್ಟು. ಯಾರಿಗೂ ಅವ್ರಿಗೆ ಅಕಾಮಿಡೇಟ್ ಮಾಡ್ತಾರೆ ಸರ್. ನಿಜವಾಗ್ಲೂ ಯಾರು ಫಲಾನುಭವಿದಾರೋ ಪಂಚಾಯತಿಗೆ ಅಕಾಮಿಡೇಟ್ ಮಾಡೋಣ ಅವ್ರಿಗೆ. ಸಮಸ್ಯೆ ಬಗ್ಗೆ ಮಾತಾಡಿ, ಬೇರೆ ಎಲ್ಲ ಏನಕ್ಕೆ? ಬೇಡ ಅಂದಿಲ್ಲ, ನಾವು ಮಾತ್ರ ಇರಬೇಕು. ಹೌದು ಸರ್, ನಮ್ದೇ ಪಂಚಾಯತಿ ನಮ್ದು. 2006ರಲ್ಲಿ ರೆಸಲ್ಯೂಷನ್ ಮಾಡಿದ್ದಾರೆ KSRTCಗೆ ಕೊಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ನಾನು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಇದಕ್ಕೆ ಅಡ್ಡಿಪಡಿಸೋನು ಅಲ್ಲ. ಆದರೆ ನಮ್ಮಲ್ಲಿ ಒಂದೇ ಮನವಿ, ಇಷ್ಟು ವರ್ಷಗಳಿಂದ ನಾವಿಲ್ಲಿ ದುಡ್ಕೊಂಡು ತಿಂದು ಇಲ್ಲಿದ್ದೀವಿ. ಅಟ್ಲೀಸ್ಟ್ ನಮಗೆ ಕಾಲಾವಕಾಶ ಕೊಡದೆ ನೀವು ಏಕಾಏಕಿ ಬಂದು ಅಂಗಡಿಗಳನ್ನು ಡೆಮಾಲಿಷ್ ಮಾಡಲಿಕ್ಕೆ ಬಂದಿದ್ದೀರಾ. ಇದು ಭಾಳ ದುರದೃಷ್ಟಕರ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟ. ಈಗಾಗಲೇ ಆ ರೆಸಲ್ಯೂಷನಲ್ಲಿ KSRTC ಕೊಡಬೇಕು ಅಂತ ಬರೆದಾಗ ಅದೇ ರೆಸಲ್ಯೂಷನಲ್ಲಿ ಇವ್ರಿಗೆ ಮೂಲಭೂತ ವ್ಯವಸ್ಥೆ ಮಾಡಿಕೊಡುವುದು, ಮತ್ತೆ ವ್ಯವಸ್ಥೆ ಮಾಡಿಕೊಟ್ಟು ತೆರವು ಮಾಡುವುದು ಅಂತಲೇ ಒಂದು ಮೇನ್ ಅಂಡರ್ಲೈನ್ ಮಾಡಿದ್ದಾರೆ. ಆ ಬೇಸ್ ಮೇಲೆ ನಮಗೆಲ್ಲರೂ ಒಂದು ನಾಳೆ ಅಂಗಡಿ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಲ್ಲಿ ಒತ್ತಾಯ ಕೊಟ್ಟಿರೋದು, ಬಾಡಿಗೆ ಕೊಟ್ಟಿರೋದು. ಸೊ ಹಾಗಾಗಿ ಇದೇನು ಬಡತನ ಆ ಥರದ ಬರಲ್ಲ ವ್ಯವಹಾರ ಮಾಡ್ತಿದ್ದಾರೆ. ಈ ಅಂಗಡಿ ಇಲ್ಲ ಅಂದರೆ ಇನ್ನೊಂದು ಅಂಗಡಿಗೆ ಹೋಗ್ತಾರೆ. ಇದು ಡೆವಲಪ್ ಆದಮೇಲೆ ಸಾಧ್ಯ ಅಂದರೆ ಕಾನೂನು ಪರ್ಮಿಟ್ ಮಾಡಿದರೆ ಅವ್ರಿಗೆ ಇಲ್ಲಿ ಅವಕಾಶ ಆದರೆ ಇಲ್ಲೇ ಬಿಸ್ನೆಸ್ ಮಾಡ್ಬೋದು. ಡೆವಲಪ್ ಆದ ಮಂಚನಹಳ್ಳಿ ತಾಲೂಕಾಗಿದೆ. ಹಾಗಾಗಿ ಮಂಚನಹಳ್ಳಿ ಡೆವಲಪ್ ಆಗೋ ಉದ್ದೇಶದಿಂದ ಇಲ್ಲಿ ಎಲ್ಲ ಮಕ್ಕಳು ಸ್ಕೂಲಿಗೆ ಬರ್ತಾರೆ, ಅವರಿಗೆ ಬಸ್ಸಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ದುಡ್ಡು ವಾಪಸ್ ಹೋಗುತ್ತೆ ಅನ್ನೋ ಭಯ ನಮಗೆ. ಅದಕ್ಕೋಸ್ಕರ ಇವರಿಗೆಲ್ಲ ಖುಷಿ ಅಂಗಡಿಯವ್ರಿಗೆಲ್ಲ ಹೇಳಿದ್ದೀವಿ, ಖಾಲಿ ಮಾಡಿ ಈ ಅನುದಾನ ವಾಪಸ್ ಹೋಗುತ್ತೆ. ಅದಕ್ಕೋಸ್ಕರ ಮಂಚನಹಳ್ಳಿ ತಾಲೂಕು ಡೆವಲಪ್ ಆಗಬೇಕು ಅಂತಂದ್ರೆ ಒಂದು ಒಳ್ಳೆ ವ್ಯವಸ್ಥಿತವಾದ ಬಸ್ ಸ್ಟಾಪ್ ಬೇಕು. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಸಹ ಕೆಲವು ಆಕ್ಸಿಡೆಂಟ್ಗಳು ಸಹ ಆಗಿದೆ, ಕೆಲವು ಪೊಲೀಸರಿಗೆ ಅದೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಖಾಲಿ ಮಾಡಿ ಸೂಕ್ತವಾದ ಬಸ್ ಸ್ಟ್ಯಾಂಡ್ ಉದ್ದೇಶದಿಂದ ಇದನ್ನು ಖಾಲಿ ಮಾಡಿದ್ದಾರೆ. ಸಾರ್ವಜನಿಕರು ಈ ವಿಷಯದಲ್ಲಿ ಎಲ್ಲರೂ ಸಹಕರಿಸ್ತಾರೆ ಅಂತ ಅನ್ಸುತ್ತೆ. ಬೇರೆಯವರು ಸಹ ಹೇಳಿದ್ದಾರೆ, ಸರ್ ಇದೊಂದು ಒಳ್ಳೆಯ ಕಾರ್ಯ ಸರ್ ಮಾಡಿ, ನಮಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋಕ್ಕೆಲ್ಲ ಸಮಸ್ಯೆ ಆಗ್ತಾ ಇದೆ, ಬಸ್ ಸ್ಟ್ಯಾಂಡ್ ಆಯಿತು ಅಂತಂದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಪೊಲೀಸ್ ಪಡೆಯೊಂದಿಗೆ ನಾವು ಕಾರ್ಯಾಚರಣೆ ಮಾಡ್ತೀವಿ. ಕೆಲವರು ಆರೋಪ ಮಾಡ್ತಾರೆ ಮಾಹಿತಿಯಿಂದಲೇ ಮಾಡ್ತಿದ್ರು ಏಕಾಏಕಿ. ಎಲ್ಲರಿಗೂ ಸಹ ಸುಮಾರು 3 ತಿಂಗಳು ಮುಂಚೆನೇ ಒಂದು ನೋಟಿಸ್ ಕೊಟ್ಟು ಕರೆದ್ಬಿಟ್ಟು ಮಾತಾಡಿಸಿ ಅದಾದಮೇಲೆ 1 ತಿಂಗಳು ಮುಂಚೆ ಮತ್ತೆ ಮಾತಾಡ್ತಿದ್ದಾರೆ. ರೆಸಲ್ಯೂಷನ್ ಆಗಿ ಎಲ್ಲರಿಗೂ ಸಹ ಮಾಹಿತಿ ಇದೆ, ಮಾಹಿತಿ ಇಲ್ಲ ಅಂತಲ್ಲ. ಅವ್ರಿಗೆ ಏನು ಅನ್ಸುತ್ತೆ ಅಂತಂದರೆ ಇದು ಹಿಂದೆ ಹೇಳ್ತಾ ಇದ್ರು ಡೆಮೊಲಿಷ್ ಮಾಡೋಕ್ಕೆ, ಇವಾಗಲೂ ಹಾಗೆ ಅಂದ್ಕೊಂಡಿದ್ದೀವಿ. ಯಾವುದನ್ನು ಸಹ ಸೊ ಇದು ಸೀರಿಯಸ್ ತೊಗೊಂಡಿಲ್ಲ. ಅಷ್ಟು ಮಾಹಿತಿ ಇದೆ, ಮಾಹಿತಿ ಇದ್ದಂಗೆ ಮಾಹಿತಿ ಇದೆ.